ಅದು ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ನೀರೆಲ್ಲ ಒಳಗಡೆ ಹೋಗಿ ಆಚೆ ಹೋಗ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಬಂದಿದ್ರು. ಸೊ ಜಯ ಆಂಜನೇಯ. ಸೊ ಇವಾಗ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀರಿ. ಸೊ ಇಲ್ಲೆಲ್ಲ ನೋಡಿ ನೀಟಾಗಿ ರಂಗೋಲಿ ಬಿಡಿಸಿದಾರ. ನೋಡಿ ಇಲ್ಲೆಲ್ಲ ಚಪ್ಪಲಿಗಳು ಯಾವ ಥರ ಇಕ್ಕಿದಾರಂತೆ, ಎಷ್ಟು ದೊಡ್ಡ ದೊಡ್ಡ ಸೈಜ್ಗಳಿವೆ ನೋಡಿ. ನನ್ನ ಕೈ ನೋಡಿ ಇಷ್ಟೇ ಐತೆ, ಚಪ್ಪಲಿ ನೋಡಿ ಎಷ್ಟು ದೊಡ್ಡದಾಗೈತೆ. ಸೊ ಇದೆಲ್ಲ ದೇವ್ರು ಹಾಕೊಂತ ಇರೋ ಚಪ್ಪಲಿಗಳಂತ ಹೇಳ್ಬಿಟ್ಟು ಇಕ್ಕಿದ್ದಾರೆ, ಈ ಲೈನಾಗಿ ಜೋಡಿಸಿ ಇಕ್ಕಿದ್ದಾರೆ ನೋಡಿ. ಕುಂಕುಮ, ಸ್ಪೆಷಲ್ ಕುಂಕುಮ, ಬ್ಲೂ ಕಲರ್ ಕುಂಕುಮ. ಇದೆಲ್ಲ ದೇವ್ರುಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ ದೇವ್ರನ್ನೆಲ್ಲ ಮಾಡ್ಕೊಂಡು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಇನ್ನೂ ತುಂಬ ಕಮ್ಮಿ ಇದ್ದಾರೆ ಜನ. ಫಸ್ಟೆಲ್ಲ ಯಾವ ರೇಂಜಲ್ಲಿ ಇರೋರು ಅಂದರೆ ಸಿಕ್ಕಾಪಟ್ಟೆ ಜನ ಇರೋರು, ಬಟ್ ಇವ್ರು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ ಜನ ಎಲ್ಲ. ಮೇ ಬಿ ನಾನು ಲೇಟಾಗಿ ಬಂದಿದ್ದೀನಿ. ನಾನು ಹೊರಗಡೆ ಎಲ್ಲ ಭಜನೆ ಎಲ್ಲ ಮಾಡ್ತಿದ್ದಾರೆ. ಇದು ಈ ಥರ ನೀರೆಲ್ಲ ಫಸ್ಟ್ ಆ್ಯಕ್ಚುಲಿ ಅಲ್ಲಿ ಇಕ್ತಾಯಿದ್ರು, ಇವಾಗ ನೋಡಿ ಇಲ್ಲಿ ಇಕ್ಕಿದ್ದಾರೆ. ಸೊ ಯಾರಾದರೂ ಕಾಲೇನೋ ಗಲೀಜಾಗಿದ್ದರೆ ನೋಡಿ ಈ ಥರ ಇದು ಮಾಡ್ಕೊಂಡು ಹೋಗೋದಷ್ಟೇ. ಶ್ರೀ ಶನೇಶ್ವರ ಸ್ವಾಮಿ ಮುಂಬಾಗಿಲಲ್ಲಿ ಯಾರೂ ಸಹ ಹೆಚ್ಚು ಹೊತ್ತು ಕುಳಿತುಕೊಳ್ಳಬಾರದು ಮತ್ತು ನಿಂತುಕೊಳ್ಳಬಾರದು. ಕಾರಣ ಈ ಸ್ವಾಮಿಯ ದೃಷ್ಟಿ ಮನುಷ್ಯನ ಮೇಲೆ ಹೆಚ್ಚು ಹೊತ್ತು ಬಿದ್ದರೆ ಕೆಟ್ಟದು ಎಂದು ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಬರೆದಿದ್ದಾರಲ್ಲಿ. ನೋಡಿ ಇಲ್ಲೆಲ್ಲ ನವಗ್ರಹದಿಂದ ಎಲ್ಲರೂ ಇಲ್ಲಿಂದಲೇ ನಮಸ್ಕಾರ ಹಾಕ್ಕೊಂಡ್ಬಿಡಿ. ಜಯ ಆಂಜನೇಯ. ಇಸ್ಕೊಂಡು ಇಲ್ಲೊಂದು ಚಿಕ್ಕದಾಗಿ ಪ್ರಸಾದ ಕೊಡ್ತಾರೆ. ಎಷ್ಟು ಚೆನ್ನಾಗಿರ್ತದ ಅಂದರೆ ಇದಕ್ಕೆ ಒಂಥರ ಫ್ಯಾನ್ ಬೇಸೇ ಇದೆ ಇದಕ್ಕೆ. ಈ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಇಲ್ಲಿರೋ ಪ್ರಸಾದ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಅನ್ನದಾನ ಮಾಡ್ತಾರೆ ನೋಡಿ. ಇಲ್ಲಿ ಪ್ರಸಾದ ಕೊಡೋದಿಲ್ಲಿ ಅದಿಷ್ಟು ಕೊಡ್ತಾರೆ, ಬಲೆ ಇರ್ತದೆ ಒಂಥರ ಸ್ವೀಟಾಗಿ. ಬನ್ನಿ ತಿಂದ್ಬಿಟ್ಟು ಪ್ರಸಾದ ತಿನ್ಕೊಂಡು ಹೋಗೋಣ. ಪ್ರತಿ ಶನಿವಾರನೂ ಇಲ್ಲಿ ಊಟ ಹಾಕ್ತಾ ಇರ್ತಾರೆ. ತುಂಬ ವರ್ಷದಿಂದ ಇದೆ ಮರ. ವೈಡ್ ಆ್ಯಂಗಲ್ ತೋರಿಸ್ತು ಒಂಚೂರು ನೋಡಿ ಹಿಂಗಿದೆ ಮರ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಮರ, ಒಳ್ಳೆ ಐತೆ. ನಿಮ್ಗೆ ಯಾವ ಥರ ಐಟಮ್ಸ್ ಎಲ್ಲ ಥರದ್ದು ಐಟಮ್ ಸಿಗುತ್ತೆ ಇಲ್ಲಿ. ಮಳೆ ಬೀಳತ್ರ ಐತೆ, ಎಲ್ಲ ಪ್ಯಾಕ್ ಮಾಡ್ಕೊತವ್ರೆಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತವ್ರೆ. ಓಹೋ ಜೋರಾಯ್ತು ಮಳೆ ನೋಡಿ, ಎಲ್ಲ ಪ್ಯಾಕ್ ಮಾಡ್ಕೊತಾರೆ ರಪ 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 ಅಂತ. ಓ ಮೈ ಗಾಡ್, ಇವಾಗ ನಾವು ಹೆಂಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ ನೋಡಿ. ಚಪ್ಪಲಿಗಳು, ಬಟ್ಟೆಗಳು, ಕಳ್ಳೆಪುರಿ, ಮಿಕ್ಚರು, ಪಾತ್ರೆಗಳು, ಬಳೆಗಳು, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಚಾಕುಗಳು ಎಲ್ಲ. ತರಕಾರಿ ಕೂಡ ಸಿಗುತ್ತೆ ಇಲ್ಲೆಲ್ಲ. ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್, ಫುಲ್ಲು ಜೋರಾಗಿ ಬೀಳ್ತಿದೆ ಮಳೆ.
ಎಲ್ಲ ಎತ್ತಿಕ್ಕಂಥವ್ರಲ್ಲ ಒಂಚೂರು ಐಟಮ್ ತಗೊಂಡ್ರಿ ನಾವು ಮನೆಗೆ ಇಲ್ಲ ಇದು ಬೇಗ ಮನೆಗೆ ರೀಚ್ ಆಗ್ಬಿಡ್ಬೇಕು, ಇಲ್ಲ ಅಂತಂದರೆ ನಾವು ಮಳೆಗೆ ಸಿಗಾಕೊಂಬಿಡ್ತೀವಿ. ಇಲ್ಲಿ ಬೋಂಡ ಬಜ್ಜಿ ಗಿಜ್ಜಿ ಎಲ್ಲ ಮಾಡ್ತಾರೆ, ಬಿಸಿ ಬಿಸಿಯಾಗಿರೋ ಜೋಳ ಐತೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ, ಅಲ್ಲಿ VR ಐತೆ. ಸೊ ನಮ್ಮ ಗಾಡಿ ನಿಲ್ಲೈತೆ. ಸೊ ಎತ್ಕೊಂಡೋಗಿ ಮನೆ ಹತ್ರ ಸಿಗ್ತೀನಿ. ಓಕೆನಾ? ಫುಲ್ ಮಳೆ ಬೀಳ್ತೈತೆ, ಫುಲ್ಲು ನೆಂದೋಗ್ಬಿಡ್ತೀರ ನಾವು. ದೇವಸ್ಥಾನದಿಂದ ಮನೆಗೆ ಬಂದು ಒಂದು ರೌಂಡು ಸ್ಲೀಪ್ಗೆ ಹೋಗಿ ಬಂದಿದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಬಂದಿದ್ದರು. ಸೊ ನಾನು ಆಲ್ಮೋಸ್ಟ್ ಒನ್ ಮಂತಿಂದ ಏನೋ ಇವ್ರು ನನಗೆ ಪರಿಚಯ ಇರೋದು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಇವರು. ಹಾಯ್ ಹೇಳಿ ಇವ್ರು ಹಂಗೆ. ಸೊ ಇವರು ನಿಮ್ಮ ಹೆಸರು ಬ್ರೋ? ದಿಲೀಪ್. ಎಲ್ಲಿಂದ ಬಂದಿದ್ದು ನೀವು? ಬೆಳಂದೂರಿಂದ ಬಂದಿರೋದು. ಗಾಡಿ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಕಿಕ್ಕರು ಮತ್ತು ಗೇರ್ ಇಲ್ಲೇ ಇದೆ ನೋಡಿ. ಫಸ್ಟ್ ಟೈಮ್ ನಾನು ಈ ಥರ ಗಾಡಿನ ಆಡಿಸ್ತಾ ಇರೋದು. ಓಕೆನಾ? ಸೊ ನಾನು ಇದನ್ನು ಕಂಪ್ಲೀಟ್ ವಿಡಿಯೋ ಇವತ್ತು ಮಾಡಲ್ಲ. ಅವ್ರು ಬ್ರೋ ಬೇರೆ ದಿನ ಎತ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಾನು ಬೇರೆ ದಿನ ಯಾವತ್ತಾದರೂ ಮಾಡ್ತೀನಿ. ಓಕೆನಾ? ಇವಾಗ ಸದ್ಯಕ್ಕೆ ನಿಮಗೆ ಗಾಡಿನ ಮಾತ್ರ ನೀಟಾಗಿ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಬಂದಿದ್ದಕ್ಕೆ ಅಷ್ಟು ದೂರದಿಂದ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮೀಟ್ ಆಗೋಣ. ಫುಲ್ ನೀಟಾಗಿ ಗಾಡಿ ರಿವ್ಯೂ ಮಾಡೋಣ ಒಂದು ದಿನ. ಓಕೆನಾ? ಇನ್ನೇನು ಸಮಾಚಾರ? ಏನಿಲ್ಲ. ಸರಿ ಸರಿ ಹೋಗಿ ಆರಾಮಾಗಿ ಹೋಗಿ ಫೋನ್ ಮಾಡಿ. ಓಕೆನಾ? ಏನು ಹೇಳು, ಸ್ವಲ್ಪ ಹೈಲೈಟ್ ಮಾಡು ಪಾಪ. ಹೆಣ್ಣು ಹೈಲೈಟ್ ಮಾಡಿ. ಗೋಲ್ಡ್ ಅದು ಬಿಚ್ಚ ಕಾಣಿಸ್ಲಿ, ಅದು ಗುಂಡಿ ಬಿಚ್ಚ. ಯೂಟ್ಯೂಬ್ ಚಾನಲ್ಗೆಲ್ಲ ಹಾಕ್ತೀನಿ, ನಾನು ಅಲ್ಲೇ ಇರ್ಲಿ, ಅದು ಎಲ್ಲೂ ಹೋಗೋದು ಬೇಡ. ಅದು ಬರ್ಲಪ್ಪ. ಹಾಯ್ ಮಾಡಪ್ಪ ರಜತ್. ಕೀನ್ ಒಳಗಡೆ ಇಟ್ಬಿಟ್ಟು ಹಾಯ್ ಮಾಡು. ಅದನ್ನು ಪ್ರಮೋಷನ್ ಮಾಡ್ತಾನೆ ಗುರು. ಹಾಯ್ ಮಾಡೋ ಜೊತೆಗೆ SBI ಹಂಗೆ ಪಂಚ ಅದನ್ನು ಪ್ರಮೋಷನ್ ಮಾಡ್ತಾನೆ. ಹಂಗೆ ಹಾಕ್ಬಿಟ್ಟೆ. ಅದು ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ನೀರೆಲ್ಲ ಒಳಗಡೆ ಹೋಗಿ ಆಚೆ ಹೋಗ್ಬಿಡ್ಲಿ ಅಂತಂದ್ರೆ. ಎಲ್ಲ ಆಚೆ ಹೋಗೋದು. ಎಲ್ಲಿಂದ ಬರ್ತದ ಮಚ್ಚ? ನೆರೆಯಿಂದ ಬರುತ್ತೆ, ಇಲ್ಲ ಆಚೆ ಮನೆ ಇಲ್ಲಿ ಹೊಡೆದ ಇಲ್ಲ ಕರೆಕ್ಟ್ ಆಗ್ಲಿ ಅದ್ಲೆ. ಅವನೇ ಹೊಡಿತಾನಂತೀರ? ಒಂದ್ಸಲಿ ಒಬ್ಬನೇ ಬಿಲ್ಡಪ್ ಕೊಡಕ ಸೂಪರ್.